ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾನು ಇವತ್ತು ಕಮಾಡಿಟೀಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕಮಾಡಿಟೀಸ್ ಬಗ್ಗೆ ಎಂತಕ್ಕೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಆಲ್ರೆಡಿ ನೋಡಿರ್ಬೋದು, ಮಾರ್ಕೆಟಲ್ಲಿ ಕಮಾಡಿಟೀಸ್ ಡಿಮ್ಯಾಂಡು ತುಂಬಾ ಜಾಸ್ತಿ ಆಗಿದೆ. ಸ್ಪೆಸಿಫಿಕ್ಕಾಗಿ ಸಿಲ್ವರು, ಗೋಲ್ಡು, ಕಾಪರು. ಸೊ ನಾನಿವತ್ತು ಈ ಮೂರು ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ ಎಂತಕ್ಕಪ್ಪ ಈ ಪ್ರೈಸು ಚೇಂಜಸ್ ನೋಡ್ತಾ ಇದ್ದೀರಾ? ಗ್ಲೋಬಲ್ ಅನ್ಸರ್ಟನಿಟೀಸು, ಸ್ಪೆಸಿಫಿಕ್ಕಾಗಿ ಗೋಲ್ಡ್ ರಿಲೇಟೆಡ್. ಸೊ ಯಾವಾಗ ಈ ಟ್ರಂಪು ಟ್ಯಾರಿಫು, ಅಲ್ಲಿ ವಾರು ಇಲ್ಲಿ ವಾರು, ಟ್ರೇಡ್ ಡೀಲ್ ಒಂದು ದಿನ ಇಲ್ಲಿ ಹಾಕ್ತೀನಿ ಅಂತಾರೆ, ಇನ್ನೊಂದು ದಿನ ಇವರ ಫ್ರೆಂಡ್ಸ್ ಅಂತಾರೆ ಅಲ್ಲೂ ಎಕ್ಸ್ಟ್ರಾ ಟ್ಯಾಕ್ಸ್ ಆ್ಯಡ್ ಮಾಡ್ತೀನಿ, ಗ್ರೀನ್ಲ್ಯಾಂಡ್ ಕೊಡಲಿಲ್ಲ ಅಂತ ಅಂತಾರೆ. ಸೊ ಇದೇನಪ್ಪ ಅನ್ಸರ್ಟನಿಟೀಸ್ ಬರುತ್ತೆ. ಅನ್ಸರ್ಟನಿಟೀಸ್ ಯಾವಾಗ ಇರುತ್ತೆ ಆವಾಗಲೆಲ್ಲ ಗೋಲ್ಡ್ ವ್ಯಾಲ್ಯೂ ಜಾಕ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಪ್ರಕಾರ ಈ ವರ್ಷ ಇದು ಗೋಲ್ಡು ಈಗ $4,900 ಟಾರ್ಗೆಟ್ ಕೊಟ್ಟಿದ್ರು. ಅದು ಇದನ್ನು ಕರೆಕ್ಟ್ ಮಾಡಿ 5,400ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಗೋಲ್ಡ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತ ಒಂದು ಪಾಯಿಂಟ್ ಇದೆ. ಎರಡನೇ ಪಾಯಿಂಟು ಇನ್ನೊಂದು ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದರೆ ನಮ್ಗೆ ಈಗ ಎಲ್ಲ ಪ್ರೈಸ್ ವೇರಿ ಆಗ್ತಾ ಇರೋದು ನೋಡಿ, ನನಗೇನಪ್ಪ ಏನಾರ ಈ ಅವಕಾಶ ಮಿಸ್ ಮಾಡ್ಕೊತಾ ಇದ್ದೀನೋ ಅಂತ ಅಂದ್ಬಿಟ್ಟು ಎಲ್ಲ ಜನಗಳು ಮುಗಿ ಬಿದ್ದಾಗ ಡಿಮ್ಯಾಂಡ್ ಇರೋದ್ರಿಂದ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಈ ವ್ಯಾಲ್ಯೂ ಜಸ್ಟಿಫೈಯಬಲ್ಲ? ನಾನು ಐ ಡೋಂಟ್ ಥಿಂಕ್ ಸೊ. ನಾನು ನಿಮಗೆ ಇದು ಹೇಳ್ತಾ ಸಿಲ್ವರ್ದು ಒಂದು ಚಾರ್ಟ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಸಿಲ್ವರಲ್ಲಿ ನಿಮಗೆ ನಾನು ಒಂದು ಸಿಲ್ವರ್ ಈ ಚಾರ್ಟ್ ಹೇಳೋಕ್ಕೂ ಮುಂಚೆ ನಿಮಗೆ ಒಂದು ಮಾತು ಹೇಳ್ತೀನಿ. ಸಿಲ್ವರಲ್ಲಿ ನೀವು 1,00,000 ಇನ್ವೆಸ್ಟ್ ಮಾಡಿದರೆ 1-2 ತಿಂಗಳಿಂದ ಇದು ಆಲ್ಮೋಸ್ಟು 2,00,000 ಆಗಿರೋದು. ಸೊ ಎಂತಕ್ಕಪ್ಪ? ಯಾಕೆಂತಂದರೆ ಅದೊಂದು ಡಿಮ್ಯಾಂಡು ಮತ್ತು ಜನಗಳಿಗೂ ಫೋಮೋ ಇದರಿಂದ ಬೈ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲೊಂದು ಚಾರ್ಟ್ ನೋಡಿ ನಿಮಗೆ ಸಿಲ್ವರ್ದು. ಈಗ 1977 $4.5 ಇತ್ತು ಸಿಲ್ವರು. ಅದು ಟಾಪು $34 ಹೋಗಿದೆ. ಅದರ ಅರ್ಥ ಏನು ಅಂದರೆ 800% ಇನ್ಕ್ರೀಸ್ ಆಗಿದೆ. ಮತ್ತು 1988 ಆಗುವಷ್ಟೊತ್ತಿಗೆ ಮತ್ತೆ $5 ಬಂದಿದೆ. ಏನಪ್ಪ ಇದು? ಆಗಲೂ ಅನಿಸಿರ್ಬೋದು ಇಲ್ಲಿ ತಗೊಂಡಿದ್ದವ್ರಿಗೆ ವಾವ್ ಅಂತ. ಇಲ್ಲಿ ಹೋದ್ಮೇಲಿಂದ ಮತ್ತೆ ಯಾವಾಗ ಸೆಲ್ ಆಗೋಕ್ಕೆ ಶುರು ಆಯಿತು, ಅದು ಒಂದು ಫ್ಲ್ಯಾಟ್ ಲೈನ್ ಬಂತು. ಮತ್ತು ಇಲ್ಲಿ ನೋಡಿ 2022 ಅಷ್ಟಲಿ 13-24 ಹತ್ರ ಆಯಿತು ಸಿಲ್ವರ್ ಪ್ರೈಸು. 12ಇಂದ ಅದು 48ಗೆ ಹೋಗಿದೆ ಟಾಪು. ಕರೆಕ್ಟಾಗಿ ಇಟ್ಟಿದ್ರೆ 48 ಹೋಗುತ್ತೆ. ಹತ್ರ ಏನಪ್ಪ ಅಂದರೆ 400% ಜಾಸ್ತಿ ಆಗಿದೆ. ಏನಿದು 400% ಹೋಗಿ ಮತ್ತೆ ಅದು ಕರೆಕ್ಷನ್ ಆಗಿ ಕೆಳಗಡೆ ಬಂದಿದೆ. ಮತ್ತು ಈಗ ನೋಡ್ಬೋದು, ಈಗ ನಾವು 28, 30, 24ರಲ್ಲಿದೆ. ಈಗ 100 ಹೋಗಿದೆ. ಆಲ್ಮೋಸ್ಟು 500% ಹೋಗ್ತಾ ಇದೆ. ಆಯಿತಾ? ಇದು ಮತ್ತೆ ಏನಾರ ಬಿದ್ದು ಕೆಳಗಡೆ ಆಗೋ ಚಾನ್ಸಸ್ ಇದೆಯಾ? ಆಗ್ಬೋದು. ನನ್ನ ಪ್ರಕಾರ ಸಿಲ್ವರು ಈ ಪ್ರೈಸ್ ರೇಂಜ್ಗೆ ಜಸ್ಟಿಫೈಯಬಲ್ ಇಲ್ಲ. ಬಟ್ ಅದರ ಅರ್ಥ ಏನು, ಈಗಲೇ ಬೀಳುತ್ತಾ ನನಗೆ ಗೊತ್ತಿಲ್ಲ. ಮುಂದೆ ಬೀಳೋ ಚಾನ್ಸಸ್ ಇದೆ. ನೆಕ್ಸ್ಟು ಇನ್ನೊಂದೇನಪ್ಪ ಹೇಳ್ತೀನಿ, ಬಟ್ ಇಷ್ಟು ಡ್ರಾಸ್ಟಿಕ್ಕಾಗಿ ಕೆಳಗಡೆ ಬೀಳುತ್ತಾ ಅದೂ ನಾನು ಡೌಟ್ಫುಲ್ಲು. ಎಂತಕ್ಕಪ್ಪ ಅದಕ್ಕೆ ಡೌಟ್ಫುಲ್ಲು ಅಂತ ಹೇಳ್ತೀನಿ ಅಂದರೆ, ಸಿಲ್ವರ್ದು ಡಿಪೆಂಡೆನ್ಸಿ ನಮಗೆ ತುಂಬಾ ಜಾಸ್ತಿ ಆಗಿದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ನಾವು ಒಂದು ಸಿಲ್ವರ್ದು ಡಿಪೆಂಡೆನ್ಸಿ ಮಾತಾಡಬೇಕು ಅಂತ ಅಂದರೆ, ಇಲ್ಲಿ ನೋಡ್ಬೋದು ಸೋಲಾರ್ ಎನರ್ಜಿಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಆಟೋಮೇಟಿವ್ಸಲ್ಲಿ ಯೂಸ್ ಮಾಡ್ತೀವಿ, 5G ಆ್ಯಂಡ್ AI ಅಂದರೆ ಅಂತಂದರೆ ಡೇಟಾ ಸೆಂಟರ್ಸಿಂದ ಆಗಿ ಎಲ್ಲ ಕಡೆನೂ ಯೂಸ್ ಮಾಡ್ತಾಯಿದ್ವಿ. ಇದರ ಅರ್ಥ ಏನು ಅಂದರೆ, ನಾವು ಯಾವ್ಯಾವ ಬೂಮಿಂಗ್ ಇಂಡಸ್ಟ್ರಿ ನೋಡ್ತಾ ಇದ್ದೀವಿ ಅಲ್ಲೆಲ್ಲ ಸಿಲ್ವರ್ ಯೂಸೇಜ್ ಇದೆ. ಸೊ ಇದರಿಂದ ಒಂದು ಮಾತಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಲ್ವರ್ ಇಲ್ಲೇನು ಓಡಿದೆ ಅದು ಇಷ್ಟು ಓಡಿರೋದು ನಂಗೆ ಜಸ್ಟಿಫೈಯಬಲ್ ಇಲ್ಲ ಇಷ್ಟು ಇಮಿಡಿಯೇಟಾಗಿ. ಬಟ್ ಇಷ್ಟು ಕೆಳಗಡೆ ಬರುತ್ತೆ ಅನ್ನೋದು ನನಗೆ ಡೌಟ್ಫುಲ್ ಇದೆ. ಓಕೆ, ಇದು ಒಂದು ನಾನು ಸಿಲ್ವರ್ ರಿಲೇಟೆಡ್ ಆಯಿತು. ಬಟ್ ನಾನು ಕಾಪರು ಮತ್ತು ಗೋಲ್ಡ್ ನೋಡಿದ್ರೆ ನೀವು ಸ್ಟಡಿಯಾಗಿ ಹೋಗ್ತಾನೆ ಇದೆ. ಸೊ ನೀವು ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇದೊಂದು ಲಾಂಗ್ ಚಾರ್ಟ್ ಆಗಿದ್ದು ನೀವು ಇಲ್ಲಿ ನೋಡ್ಬೋದು. ಕಾಪರು ಗ್ರೋತು ಯಾವಾಗಲೂ ಪಾಸಿಟಿವ್ ಡೈರೆಕ್ಷನಲ್ಲಿದೆ, ಹಾಗೆ ಇದು ಗೋಲ್ಡು ಕೂಡ. ಸೊ ಇಷ್ಟೊಂದು ಮಾತಾಡ್ತಾ ನಾವು ಈಗ ಸಿಲ್ವರ್ನ ಮತ್ತು ಗೋಲ್ಡು ಮತ್ತು ಕಾಪರ್ ಇದನ್ನ ಹೇಗೆ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಆಯಿತಾ? ಮೊದಲನೇದಾಗಿ ಸಿಲ್ವರು, ಗೋಲ್ಡು ಮತ್ತು ಕಾಪರು. ಈ ಸಿಲ್ವರು ಗೋಲ್ಡನ್ನ ನಾವು ಡೈರೆಕ್ಟಾಗಿ ಅಂಗಡಿಗಳಲ್ಲಿ ಹೋಗಿ ತೊಗೋಬೋದು. ಅಂಗಡಿಗಳಲ್ಲಿ ಅಂತಂದರೆ ಹೇಗಪ್ಪ ಅಂತಂದರೆ, ಅವಾಗ ಅದನ್ನ ಬುಲಿಯನ್ ಸಿಲ್ವರ್ ಅಥವಾ ಬುಲಿಯನ್ ಗೋಲ್ಡ್ ಅಂತಾರೆ, ಅಥವಾ ಆರ್ನಮೆಂಟ್ಸ್ ತೊಗೋಬೋದು. ಅದು ತೊಗೊಂಡ್ಮೇಲಿಂದ ನಾವು ಮನೇಲಿ ತಂದು ಇಟ್ಕೋಬೇಕು. ಅದು ಇಟ್ಕೊಂಡಾಗ ಒಂದು ಸೆಕ್ಯೂರಿಟಿ ಅಂದರೆ ಅದನ್ನ ಕಾಪಾಡ್ಕೊಳ್ಳೋದು ಒಂದು ಜವಾಬ್ದಾರಿಯಾಗಿರುತ್ತೆ. ಬಟ್ ತೊಗೋಬೇಕಾದ್ರೆ ಇನ್ನೂ ಒಂದಷ್ಟು ಚಾಲೆಂಜಸ್ಗಳಿದೆ. ಮೊದಲನೇ ಚಾಲೆಂಜು, ನಾವು ತೊಗೊಂಡಿದ್ದು ವ್ಯಾಲ್ಯೂಗೆ ಮೇಕಿಂಗ್ ಚಾರ್ಜಸ್ಸು, GST, ವೇಸ್ಟೇಜ್ ಚಾರ್ಜಸ್ಸು ಅಂತ ಹಾಕ್ಬಿಟ್ಟು $100 ತೊಗೊಳ್ಳೋದು. $100 ನಾನು ಗೋಲ್ಡ್ ತೊಗೋಬೇಕು ಅಂತಿದ್ರೆ ತೊಗೋಬೇಕಾದ್ರೆ ಆರ್ನಮೆಂಟ್ ತೊಗೋಬೇಕಾದ್ರೆ 124 ಅಥವಾ 130 ಆಗಿರುತ್ತೆ, ಡಿಪೆಂಡಿಂಗ್ ಆನ್ ದ ಜ್ಯುವೆಲ್ಸು. ಸೊ ಇದರಿಂದ ಒಂದೇನು ಅರ್ಥ ಆಗುತ್ತೆ ಅಂತ ಅಂದರೆ, ನಮಗೆ ಆದ ಒಂದು ಕನ್ಸರ್ನು, ಒಂದು ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ, ಇನ್ನೊಂದು
ನಮ್ಮ ಮನೇಲಿ ಸೆಕ್ಯೂರಿಟಿ ಎರಡನೇ ಪಾಯಿಂಟ್ ಆಗುತ್ತೆ. ಮೂರನೇದು ಇನ್ನೊಂದಿದೆ, ನಾವು ಎಲ್ಲಿ ತೊಗೊಳ್ತೀವಿ ಅನ್ನೋದು. ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ನಾನು ಮುಂಚೆ ಒಂದು ಗೋಲ್ಡ್ ಒಂದು ಲೋಕಲ್ ಅಂಗಡಿಲಿ ತೊಗೊಂಡಿದ್ದೆ. ಅದು ಆ ಗೋಲ್ಡನ್ನ ನಾನು ತೆಗೆದುಬಿಟ್ಟು ಬೇರೆ ಇನ್ನೊಂದೇನೋ ಗೋಲ್ಡ್ ತೊಗೋಬೇಕಿತ್ತು. ಆಗ ಗೋಲ್ಡ್ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ ಗೊತ್ತಾಯಿತು ಅದ್ರ ಪ್ಯೂರಿಟಿ ಬಂದು ಆಲ್ಮೋಸ್ಟ್ 18 ಕ್ಯಾರೆಟ್ಗಿಂತ ಕಡಿಮೆ ಇತ್ತು ಅಂತ. ನಾವು ತೊಗೋಬೇಕಾದ್ರೆ 22 ಕ್ಯಾರೆಟ್ ಅಂತ ತೊಗೊಂಡಿದ್ದು. ಸೊ ಈ ಲೋಕಲಲ್ಲಿ ತೊಗೋಬೇಕಾದ್ರೆ ನಾವು ಟ್ರಸ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ನಾವು ಈಗ ಯಾವಾಗ ಶೋರೂಮ್ಗೆ ಹೋಗ್ತೀವಿ ಅಲ್ಲಿ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜ್ ಚಾರ್ಜಸ್ಸು ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಹಾಕ್ತಾರೆ ಅಲ್ವಾ. ಇದು ಇಷ್ಟೆಲ್ಲ ಒಂದು ರಿಸ್ಕು. ಸೊ ಇದ್ರ ಬದಲು ನಾವು ಯಾಕೆ ಬೇರೆ ಆಪ್ಷನ್ಸ್ ಏನಿದೆ, ಇದಕ್ಕೆ ನಮಗೆ ಒಂದು ಇ ಟಿ ಎಫ್ಸ್ ಅಂತ ಬರುತ್ತೆ. ಇ ಟಿ ಎಫ್ಸ್ ಬಂದು ಒಂಥರ ಬ್ಯಾಸ್ಕೆಟ್ ಆಫ್ ಸೆಕ್ಯೂರಿಟೀಸ್ ಥರ ಇರುತ್ತೆ. ಆ ಇ ಟಿ ಎಫ್ ಮೂಲಕ ನಾವು ಗೋಲ್ಡು ಮತ್ತು ಸಿಲ್ವರ್ನ ಪರ್ಚೇಸ್ ಮಾಡ್ಬೋದು. ಈಗ ಇ ಟಿ ಎಫಲ್ಲಿ ಯಾವುದಾದಿದೆ, ಇಲ್ಲಿ ನೀವು ನೋಡಿದ್ರೆ ತುಂಬಾ ಗೋಲ್ಡ್ ಇ ಟಿ ಎಫ್, ಸಿಲ್ವರ್ ಇ ಟಿ ಎಫ್ ಅಂದರೆ ತುಂಬಾ ಲಿಸ್ಟ್ ಬರುತ್ತೆ. ಬಟ್ ನಾನು ಹೈಯರ್ ಲೆವೆಲ್ 2 ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೋತಿಲಾಲ್ ಓಸ್ವಾಲ್ ಗೋಲ್ಡ್ ಅಂತ ಇದೆ, ನೀವು ನೋಡ್ಬೋದು 97% ಗೋಲ್ಡ್ ಇರುತ್ತೆ. ಅಂದರೆ 100 ರುಪೀಸ್ ತೊಗೊಂಡ್ರೆ 97% ಗೋಲ್ಡ್ ಇರುತ್ತೆ, ಇನ್ನು 3% ಕ್ಯಾಶ್. ಅಂದರೆ ಬಾಂಡ್ಸು ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಅದೇ ಥರ ಸಿಲ್ವರ್ ಇ ಟಿ ಎಫ್ ಅಂತ ಬರುತ್ತೆ. ಈ ಸಿಲ್ವರ್ ಇ ಟಿ ಎಫ್ ಅಷ್ಟೇ 96%. ಇದು ನಿಮ್ಮದು ಪ್ಯೂರಿಟಿ ನೋಡ್ಬೋದು, 99.9% ಇರುತ್ತೆ ಪ್ಯೂರಿಟಿ, ಬೋತ್ ಸಿಲ್ವರ್ದು ಮತ್ತು ಗೋಲ್ಡು. ಆಯಿತಾ. ಸೊ ಇದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ನಮ್ಮ ಆಗಲೇ ಮೊದಲನೇದಾಗಿ ಹೇಳಿದಾಗೆ ಗೋಲ್ಡ್ ಹೆಂಗೆ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ, ಇದ್ರ ವ್ಯಾಲ್ಯೂನೂ ಹಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ಮೇಕಿಂಗ್ ಚಾರ್ಜಸ್ ಇರಲ್ಲ. ಇದು ಬಂದು 99% ಅಥವಾ ಎಷ್ಟು ಮ್ಯಾಕ್ಸಿಮಮ್ ಪ್ಯೂರಿಟಿ 24K ಪ್ಯೂರಿಟಿ ಇರುತ್ತೆ. ಆ ಪ್ಯೂರಿಟಿಗೆ ತಕ್ಕಾಗೆ ನಮಗೆ ಇದು ಸಿಗುತ್ತೆ. ಸೊ ಒಂದೇ ಒಂದು ಕನ್ಸರ್ನ್ ಏನಿದೆ ಅಂತ ಅಂದರೆ, ಇದು ಫಾರ್ ಎಕ್ಸಾಂಪಲ್ ನಾವು ತೊಗೊಂಡು 10 ವರ್ಷ ಇಟ್ಕೊಂಡು ಆಮೇಲಿಂದ ನಾವು ಸೇಲ್ ಮಾಡಿದ್ರೆ, ಆಗ ನಾವು ಈಗ ನಮಗೇನು ಪ್ರಾಫಿಟ್ ಬಂದಿರುತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಯಾಕಪ್ಪ ಇಲ್ಲೂ ಟ್ಯಾಕ್ಸ್ ಕಟ್ಟಲ್ವಾ? ಇಲ್ಲೂ ಕಟ್ತೀವಿ ವ್ಯಾಟ್ ಅಂತ. ಅಲ್ಲಿ ಬಂದು ವ್ಯಾಟ್ ಬಂದಾಗ 3% ಏನೋ ಇರುತ್ತೆ. ಬಟ್ ಇಲ್ಲಿ ಶೇರ್ಸ್ ಕ್ಯಾಟಗರಿಗೆ ಬರೋದ್ರಿಂದ ಇದು 10 to 15% ಏನೋ ಬರುತ್ತೆ, ಡಿಪೆಂಡಿಂಗ್ ಆನ್ ದಟ್ ಟೈಮ್. ಆಯಿತಾ. ಇದು ಬಟ್ ಅಡ್ವಾಂಟೇಜಸ್ ಇರೋದು ತುಂಬಾ ಇದೆ. ಏನಪ್ಪ ನಿಮಗೆ ಇದನ್ನ ಇಟ್ಕೊಂಡು ನಾನು ಕಾವಲು ಕಾಯಬೇಕಾ, ಎಲ್ಲರೂ ಊರಿಗೆ ಹೋಗಬೇಕು ಅಂದರೆ ತಲೆ ಕೆಡಿಸ್ಕೋಬೇಕಾ? ಇಲ್ಲ, ಯಾಕೆಂದರೆ ಇದೆಲ್ಲ ಡಿಜಿಟಲ್ ಆಗಿರುತ್ತೆ. ಯಾವುದೇ ರೀತಿ ತಲೆನೋವಿರಲ್ಲ. ಪ್ಯೂರಿಟಿ ಬಗ್ಗೆ ಕನ್ಸರ್ನ್ ಇದೆಯಾ? ಪ್ಯೂರಿಟಿ ಬಗ್ಗೆ ಕನ್ಸರ್ನ್ ಇಲ್ಲ. ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಅಂತ ಹಾಕ್ತಾರ? ಇಲ್ಲ. ಯಾವುದೇ ರೀತಿಯಾದ ತಲೆನೋವಿಲ್ಲ. ಸೊ ಇನ್ ಕೇಸ್ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಈ ಥರ ಗೋಲ್ಡು, ಸಿಲ್ವರು, ಈ ಥರ ಇ ಟಿ ಎಫ್ಗಳನ್ನ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇದು ಬಿಟ್ಟು ನೆಕ್ಸ್ಟು ಮಾತಾಡ್ತಾ ಇನ್ನೇನು ಆಪ್ಷನ್ ಇದೆ. ಈಗ ನಾನು ಕಾಪರ್ ಬಗ್ಗೆ ಮಾತಾಡಲೇ ಇಲ್ಲ, ಯಾಕೆಂದರೆ ಕಾಪರ್ದು ಇ ಟಿ ಎಫು ನನಗೆ ಎಲ್ಲೂ ಸಿಕ್ಕಿಲ್ಲ. ನಾನು ಹುಡುಕ್ತೆ, ಎಲ್ಲೂ ಸಿಕ್ಕಿಲ್ಲ. ನಮ್ಗೆ ಆಲ್ಟರ್ನೇಟಿವ್ ಇದು ಆಪ್ಷನ್ ಏನಿದೆ ಅಂತಂದರೆ, ಕಾಪರ್ಗೆ ಮೆಟಲ್ ಇ ಟಿ ಎಫ್ ಅಂತ ಹೋಗ್ಬೋದು. ಮೆಟಲ್ ಇ ಟಿ ಎಫ್ ಅಂತ ಅಂದಾಗ ಅದರಲ್ಲಿ ಸ್ಟೀಲ್ದು ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದು ನನಗೇನು ಅಂಥ ವಾವ್ ಅಂತ ಅನಿಸಿಲ್ಲ. ಬಟ್ ಇದ್ರ ಬದಲು ಇನ್ನೊಂದು ಆಲ್ಟರ್ನೇಟ್ ಇದೆ. ಏನಪ್ಪ ಅಂತ ಅಂದರೆ, ಹಿಂದೂಸ್ತಾನ್ ಕಾಪರ್ ಅಂತ ಇದೆ. ಹಿಂದೂಸ್ತಾನ್ ಕಾಪರು ಮತ್ತು ಇಂಡಾಲ್ಕೋ, ಇದೆರಡು ಕಂಪನಿ ಡೈರೆಕ್ಟು ಶೇರ್. ಅಂದರೆ ಇದೇನಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಚ್ ಮೈನ್ಸ್, ಅಂದರೆ ಮೈನ್ ಮಾಡುತ್ತೆ ಕಾಪರ್ನ. ಮತ್ತು ಇಂಡಾಲ್ಕೋ ಬಂದು ಅಲ್ಯೂಮಿನಿಯಂ ಮತ್ತು ಕಾಪರ್ನ ಮೈನ್ ಮಾಡುತ್ತೆ. ಸೊ ನಿಮಗೆ ಇನ್ ಫ್ಯೂಚರಲ್ಲಿ ಏನಾದ್ರು ತೊಗೋಬೇಕು ಅಂತಂತ ಇದ್ದರೆ, ನೀವು ಡೈರೆಕ್ಟಾಗಿ ಇದನ್ನು ಈ ಕಂಪನಿಗಳನ್ನ ಬೈ ಮಾಡ್ಬೋದು, ಬಟ್ ಅನಲೈಸ್ ಮಾಡಿ. ಸೊ ಇದು ಶೇರ್ ಮೂಲಕ ತಗೊಳ್ಳೋ ಆಪ್ಷನ್ ಆದರೆ, ಇದೆರಡು ಕಾಪರ್ ಮತ್ತು ಅಲ್ಯೂಮಿನಿಯಮಿಂದ ಮಾಡೋದ್ರಿಂದ, ಸೊ ಇನ್ ಕೇಸ್ ಇನ್ ಫ್ಯೂಚರು ಈ ಕಾಪರ್ ಮೇಲೆ ಡಿಮ್ಯಾಂಡ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಇದ್ರ ವ್ಯಾಲ್ಯೂನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ಬೋದು, ಈ ಶೇರು ಅಷ್ಟೇ, ಕಾಪರ್ ಯಾವಾಗ ರೈಸ್ ಆಗ್ತಾ ಇದೆ ಹಾಗೆ ಅದ್ರದ್ದು ವ್ಯಾಲ್ಯೂಸು ರೈಸ್ ಆಗ್ತಾ ಹೋಗ್ತಾ ಇದೆ. ಸೇಮ್ ಗೋಸ್ ವಿತ್ ಹಿಯರ್. ಇದೇ ಚಾರ್ಟ್ ನೋಡಿ, ಈಗ ಕಾಪರ್ದು ಇಮಿಡಿಯೇಟಾಗಿ. ನೆಕ್ಸ್ಟು ಇದನ್ನು ಹೇಳ್ತಾ, ಇದನ್ನು ಬಿಟ್ಟು ನಮ್ಗೆ ಇನ್ನೂ ಒಂದು ಆಪ್ಷನ್ ಇದೆ. ಅದು ಇನ್ನೂ ಬೆಟರ್ ಆಪ್ಷನು. ಏನಪ್ಪ ಅಂತ ಅಂದರೆ, ಇದೆಲ್ಲ ಟ್ರೇಡ್ ಆಗೋದು ಒಂದು ಎಕ್ಸ್ಚೇಂಜ್ ಇದೆ. ಎಕ್ಸ್ಚೇಂಜ್ ಅಂದರೆ ಏನಪ್ಪ ಅಂತಂದರೆ, ನಾವು ಈ ಕಮಾಡಿಟೀಸ್ನ ನಾವು ತೊಗೋಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಆಗೋದೆಲ್ಲ ಒಂದು ಎಕ್ಸ್ಚೇಂಜ್, ಅದು MCX ಅಂತ, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್. ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ, ನೀವು ಯಾವ್ದಾರ ಇದು ಮಾಡ್ಕೊಳ್ಳಿ, ಕಾಪರ್ ತೊಗೊಳ್ಳಿ, ಜಿಂಕ್ ತೊಗೊಳ್ಳಿ, ಅಥವಾ ಯಾವುದೇ ಥರದಾದ ಇದು ಕಮಾಡಿಟಿ ತೊಗೊಳ್ಳಿ, ಅದೆಲ್ಲ ಟ್ರೇಡ್ ಆಗೋದು ಇಂಡಿಯಾದಲ್ಲಿರೋದು ಇದೊಂದೇ. ಸೊ ಇದೊಂದು ಬೆನಿಫಿಟ್ ಇದೆ, ಇದೊಂದೇ ಯೂನಿಕ್ ಆಗಿರೋದ್ರಿಂದ. ಇವ್ರಿಗೇನು ಪ್ರೈಸ್ ಫ್ಲಕ್ಚುಯೇಷನಿಂದ ಏನು ವೇರಿ ಆಗುತ್ತೆ, ಇವ್ರಿಗೇನಾದ್ರು ಡಿಫ್ರೆನ್ಸ್ ಸಿಗುತ್ತೆ? ಇವ್ರಿಗೇನು ಡಿಫ್ರೆನ್ಸ್ ಇಲ್ಲ. ಇವ್ರಿಗೇನಿದ್ರು ಅದು ಕಮಿಷನ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಇವ್ರದ್ದು ಕಂಟಿನ್ಯೂಸ್ ಕಮಿಷನ್ನು ಬರ್ತಾನೆ ಇರುತ್ತೆ, ಪ್ರೈಸ್ ಜಾಸ್ತಿ ಆದ್ರೇನು ಕಡಿಮೆ ಆದ್ರೇನು. ಸೊ ಇದು ಇನ್ನೂ ಒಂದು ಬೆಟರ್ ಆಪ್ಷನ್ನು. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಈ ವಿಡಿಯೋ ಏನಾರು ಇಷ್ಟ ಆಗಿದ್ದರೆ ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಶುಭವಾಗಿ.